Hello everyone, welcome to 7th Standard Ganit Prakash. So let's continue the figure it out questions from question number 4. In each of the following sets of expressions below, identify those that have the same value. ಸೊ ಕೆಳಗಡೆ ಒಂದಷ್ಟು ಎಕ್ಸ್ಪ್ರೆಷನ್ಸ್ ಏನಿದಾವೆ ಇದರಲ್ಲಿ ಯಾವ್ದ್ರದ್ದು ವ್ಯಾಲ್ಯೂಸ್ ಸೇಮ್ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಡು ನಾಟ್ ಇವ್ಯಾಲ್ಯೂಯೇಟ್ ದೆಮ್, ಲೈಕ್ ವಿ ಆರ್ ನಾಟ್ ಆಕ್ಚುಲಿ ಡೂಯಿಂಗ್ ಆರ್ ಆಕ್ಚುಲಿ ಸಾಲ್ವಿಂಗ್ ದ ಎಕ್ಸ್ಪ್ರೆಷನ್. ಸಾಲ್ವ್ ಮಾಡ್ತಿಲ್ಲ ನಾವಿಲ್ಲಿ, ಬಟ್ ರಾದರ್ ಯೂಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟರ್ಮ್ಸ್. ಸೊ ನಾವು ಏನು ಟರ್ಮ್ಸ್ ಬಗ್ಗೆ ಓದಿದ್ವಿ, ಲೈಕ್ ಸ್ವಾಪ್ ಆದ್ರೆ ಏನಾಗುತ್ತೆ, ನೆಗೆಟಿವ್ ಟರ್ಮ್ ಇದ್ರೆ ಏನಾಗುತ್ತೆ, ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಚೆಕ್ ಮಾಡ್ತೀವಿ. ಲೈಕ್ ವಿ ನೋ ಅಬೌಟ್ ವಾಟ್ that is commutative property. So commutative property ಬಗ್ಗೆ ಓದಿದ್ವಿ ಅಲ್ವಾ. ಲೈಕ್ ಫಾರ್ ಎಕ್ಸಾಂಪಲ್ T1 ಪ್ಲಸ್ T2 ಟರ್ಮ್ಸ್ ಎರಡಿದೆ, ಅಡಿಷನಲ್ ಇದೆ. ಸೊ ಆ ಎರಡು ಟರ್ಮ್ನ ನಾವು ಸ್ವ್ಯಾಪ್ ಮಾಡ್ಬೋದು. T1 T2 is equal to T2 T1. ಸೊ ಎರಡರದ್ದು ವ್ಯಾಲ್ಯೂ ನಮಗೆ ಸೇಮ್ ಬರುತ್ತೆ. ಸೊ ದಿಸ್ ಈಸ್ ಕಮ್ಯೂಟೇಟಿವ್ ಪ್ರಾಪರ್ಟಿ. ದೆನ್ ಕಮ್ಸ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಅಸೋಸಿಯೇಟಿವ್ ಪ್ರಾಪರ್ಟಿ ಓಕೆನಾ. ಈ ಅಸೋಸಿಯೇಟಿವ್ ಪ್ರಾಪರ್ಟಿಲಿ ಏನು ಬರುತ್ತೆ, ಲೈಕ್ 3 ಟರ್ಮ್ಸ್ ಇದ್ದಾಗ T1 T2 ಪ್ಲಸ್ T3. ಸೊ ಫಸ್ಟ್ ಗ್ರೂಪಿಂಗ್ ಈ 2 ನಂಬರ್ ಮಾಡೋಣ. ನೆಕ್ಸ್ಟ್ ಗ್ರೂಪಿಂಗ್ T2 ಮತ್ತೆ T3 ಮಾಡೋಣ. ಸೊ ಇನ್ ಬೋತ್ ದ ಕೇಸಸ್ ದ ವ್ಯಾಲ್ಯೂ ಶುಡ್ ಬಿ ಸೇಮ್. ಗ್ರೂಪಿಂಗ್ ಅಂದ್ರೆ ಏನು, ಫಸ್ಟ್ ಇವೆರಡನ್ನ ಸಾಲ್ವ್ ಮಾಡಿ ದೆನ್ ವಿ ಆರ್ ಆಡಿಂಗ್ T3 ಅಂತ ಅರ್ಥ. ಸೊ ಹಿಯರ್ ಆಲ್ಸೋ T1 ಲಾಸ್ಟ್ ಅಲ್ಲಿ ಆಡ್ ಮಾಡ್ತಿದೀವಿ, ಯಾವ್ದ್ರ ಜೊತೆಗೆ ಅಂದ್ರೆ T2 ಮತ್ತೆ T3 ಅಡಿಷನ್ ಮಾಡಿ ಬಂದಿರುತ್ತಲ್ಲ ವ್ಯಾಲ್ಯೂ ಅದ್ರ ಜೊತೆಗೆ. ಸೊ ಎರಡರದ್ದು ವ್ಯಾಲ್ಯೂ ಸೇಮ್ ಇರುತ್ತೆ. ಇದು ಅಸೋಸಿಯೇಟಿವ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು. ಸೊ ಈ ಎರಡು ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು ನಾವು ಆನ್ಸರ್ ಕಂಡಿಡ್ತೀವಿ. ಓಕೆನಾ. ಓಕೆ, ಸೊ ಫಸ್ಟ್ ಕ್ವಶನ್ ಅಲ್ಲಿ 319 ಇದೆ, 537 ಇದೆ. ಸೊ ಎಕ್ಸಾಕ್ಟ್ ಆಗಿ ಇದು ಎರಡು ಪ್ಲಸ್ ಇರೋದ್ರಿಂದ ನೆಕ್ಸ್ಟ್ ಯಾವ್ದ್ರಲ್ಲಿ ಇದೆ ಚೆಕ್ ಮಾಡೋಣ. ಓಕೆನಾ. ಸೊ ಇಲ್ಲಿ ಇದೆಯಾ, ನೋ, ಇದರಲ್ಲಿ ಪ್ಲಸ್ ಒಂದು ಮೈನಸ್ ಇದೆ. ಹಿಯರ್ ಆಲ್ಸೋ ಪ್ಲಸ್ ಅಂಡ್ ಮೈನಸ್, ಹಿಯರ್ ಆಲ್ಸೋ ಪ್ಲಸ್ ಅಂಡ್ ಮೈನಸ್. ಸೊ ಇದಕ್ಕೆ ನಮಗೆ ಎಕ್ಸಾಕ್ಟ್ ಆಗಿ ವ್ಯಾಲ್ಯೂ ಸಿಗ್ತಿಲ್ಲ. ಸೊ ನೀಟಾಗಿ ಅರ್ಥ ಆಗ್ಬೇಕು ಅಂದ್ರೆ ಇಟ್ ಇಸ್ ಬೆಟರ್ ಟು ಪುಟ್ ಬ್ರಾಕೆಟ್, ಯಾಕಂದ್ರೆ ಟರ್ಮ್ಸ್ ಅಂತ ನಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ. ಸೊ ಈಗ 4 ಎಕ್ಸ್ಪ್ರೆಷನ್ಸ್ ಇದಾವೆ. ಓಕೆ, ಸಿ ಹಿಯರ್ 319 ಮೈನಸ್ 537. 319 ಅನ್ನೋದು ಪಾಸಿಟಿವ್ ಅಲ್ಲಿದೆ, 537 ನೆಗೆಟಿವ್ ಅಲ್ಲಿದೆ. ಸೊ ಇದನ್ನ ಅಬ್ಸರ್ವ್ ಮಾಡಿ, ದ ಸೇಮ್ ವ್ಯಾಲ್ಯೂ, ಜಸ್ಟ್ ಸ್ವಾಪ್ ಆಗಿದೆ. 537 ನೆಗೆಟಿವ್ ಅಲ್ಲಿದೆ, ಇಲ್ಲೂ ನೆಗೆಟಿವ್ ಅಲ್ಲಿದೆ, ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇದೆ. ಸೊ ದೀಸ್ ಟೂ ಆರ್ ಈಕ್ವಲ್, ಅಂದ್ರೆ ಸೇಮ್ ವ್ಯಾಲ್ಯೂ ಬರುತ್ತೆ. ಇದನ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 319ಗೆ ನೆಗೆಟಿವ್ ಇದೆ, ಇದಕ್ಕೆ ಪಾಸಿಟಿವ್ ಇದೆ. ಸೊ ಇಟ್ ವಿಲ್ ಲೀಡ್ಸ್ ಟು ಸಮ್ ಅದರ್ ವ್ಯಾಲ್ಯೂ. ಇದು ಮತ್ತೆ ಇದು ಡಿಫ್ರೆಂಟ್ ವ್ಯಾಲ್ಯೂ ಕೊಡುತ್ತೆ, ಬಟ್ ದೀಸ್ ಟೂ ಗಿವ್ಸ್ ಸೇಮ್ ಆನ್ಸರ್. ಸೊ ದಿಸ್ ಟೂ ನಂಬರ್ಸ್, ಸಾರಿ, these two expressions will have the same what value. Okay, oh, we need to write something. Yes, so since these two expressions have same terms, they have equal values. ಸೊ ವ್ಯಾಲ್ಯೂ ಕೂಡ ಸೇಮ್ ಇರುತ್ತೆ, ಯಾಕಂದ್ರೆ ಟರ್ಮ್ ಸೇಮ್ ಇದೆ. ಎಕ್ಸಾಕ್ಟ್ ಆಗಿ 300 ಜಸ್ಟ್ ಸ್ವಾಪ್ ಆಗಿದೆ ಅಂದ್ರೆ ಕಮ್ಯೂಟೇಟಿವ್ ಪ್ರಾಪರ್ಟಿ ಇಲ್ಲಿ ಅಪ್ಲೈ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್. ಸೊ ಇದನ್ನು ಫಸ್ಟ್ ಗ್ರೂಪಿಂಗ್ ಮಾಡ್ಕೊಬಿಡೋಣ, ಮೀನ್ಸ್ ಬ್ರಾಕೆಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಇದಿಷ್ಟು ಒನ್ ಟರ್ಮ್, ಇದಿಷ್ಟು ಒನ್ ಟರ್ಮ್, ಇಲ್ಲಿಂದ ಇಲ್ಲಿವರೆಗೂ ಒನ್ ಟರ್ಮ್, ಇಲ್ಲಿಂದ ಇಲ್ಲಿವರೆಗೂ, ಅಂಡ್ ಹಿಯರ್ ಟು ಹಿಯರ್, ಹಿಯರ್ ಟು ಹಿಯರ್. 87 plus 46 minus 119. Sorry, minus 109. So 87, 46 minus 119. So ಇವೆರಡು ಆಯ್ತಾ, this one and this one. Here also same thing. So ಇವು ಮೂರು ಒಂದೇ ವ್ಯಾಲ್ಯೂ ಇರುತ್ತೆ ಇವು ಮೂರಕ್ಕೂ. ಇದೇ ಸೆಂಟೆನ್ಸ್ ಬರಿಬೋದು, ಬಿಕಾಸ್ ದೀಸ್ ಎಕ್ಸ್ಪ್ರೆಷನ್ಸ್ ಹ್ಯಾವ್ ಸೇಮ್ terms and they will be having
ದ ಸೇಮ್ ವ್ಯಾಲ್ಯೂ. ಸೊ ಇದಿಷ್ಟು 3 ಎಕ್ಸ್‌ಪ್ರೆಷನ್ಸ್‌ಗೂ ಸೇಮ್ ವ್ಯಾಲ್ಯೂ ಬರುತ್ತೆ. ಈ ಎಕ್ಸ್‌ಪ್ರೆಷನ್ ನೋಡೋಣ. 87 - 46 ಪ್ಲಸ್ 109. ಸೊ 109ಗೆ ಪ್ಲಸ್ಸು, 87ಗೆ ಪ್ಲಸ್ಸು, 46ಗೆ ಮೈನಸ್ ಇದೆ. ಸೊ 87. ಸೊ ಈಗ ಇಲ್ಲಿ ಬ್ರಾಕೆಟ್ ರಿಮೂವ್ ಮಾಡಿ ಚೆಕ್ ಮಾಡ್ಬೇಕಾಗತ್ತೆ ನಾವು. ಇದೇ ವ್ಯಾಲ್ಯೂ ಬರುತ್ತಾ ಇಲ್ವಾ ಅಂತ. ಸೊ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ? 87 ನೆಗೆಟಿವ್ ಇರೋದ್ರಿಂದ ಬ್ರಾಕೆಟ್ ಒಳಗಡೆ ಇರೋ ಟರ್ಮ್ಸ್‌ದು ಸೈನ್ ಚೇಂಜ್ ಆಗುತ್ತೆ. ಇಟ್ ವಿಲ್ ಬಿಕಮ್ 46 ಆ್ಯಂಡ್ ಪ್ಲಸ್ 109. ಸೊ ಸೇಮ್ ಬಂತಲ್ವಾ? 87, 46 plus 109. So we got the same thing. Here also, ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಬ್ರಾಕೆಟ್ ಇಂದ ಮುಂಚೆ ನೆಗೆಟಿವ್ ಮೀನ್ಸ್ ಬ್ರಾಕೆಟ್ ತೆಗೆದ್ರೂ ಕೂಡ ನಮಗೆ ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ 87, 46, 103. ಸೊ ಈ 3 ಟರ್ಮ್ಸ್ ಏನಿದೆ ಲಾಸ್ಟು, ಈ 3 ನಂಬರಿಗೆ ಸೇಮ್ ವ್ಯಾಲ್ಯೂ ಇದೆ. ದಿಸ್ ಒನ್ and this one. ಓಕೆನಾ? ಈ 3 ಟರ್ಮ್ಸ್ಗೆ ಈಕ್ವಲ್ and these 3 terms are equal. You can write that in words. Okay. Add brackets at appropriate places in the expression such that they lead to the values indicated. So ಈಗ ನಾವು ಬ್ರಾಕೆಟ್ಸ್‌ನ ನಾವು ಹಾಕಬೇಕು. So that we should get the given value. ಸೊ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ. ಬ್ರಾಕೆಟ್‌ನ ಯೂಸ್ ಮಾಡಿ ನಮಗೆ ವ್ಯಾಲ್ಯೂಸ್‌ನ ಬರೆಸ್ಬೇಕು. ಸೊ ಈಗ 37 - 9. ಸೊ ವಿತೌಟ್ ಬ್ರಾಕೆಟ್ ಆನ್ಸರ್ ಏನಾಗ್ಬೋದು ಚೆಕ್ ಮಾಡೋಣ. 37 - 4 ಅಂದ್ರೆ ಇಟ್ ವಿಲ್ ಬಿ 25. 25 plus 12 means it will be more than 20 means 30 ಆಗ್ಬಿಡುತ್ತೆ. 25 plus 12 ಅಂದ್ರೆ it will be 37. ಸೊ ನಮಗೆ 13 ಬೇಕು. ಮೀನ್ಸ್ somewhere we have to subtract something. ಸೊ ಈ ನೆಗೆಟಿವ್ ಆದ್ಮೇಲೆ ಬ್ರಾಕೆಟ್ ಹಾಕಿ ಚೆಕ್ ಮಾಡಿದ್ನ ಈಗ ಏನಾಗುತ್ತೆ? 9 plus 12 will be it is 21. 21 ಇಂದ 34ನ means 34 ಇಂದ 21 ಅನ್ನ ಮೈನಸ್ ಮಾಡಬೇಕು. ಸೊ what do we get? So we get 13. So the bracket is correct here. So ಈ ಕೇಸ್ನಲ್ಲಿ ಚೆಕ್ ಮಾಡೋಣ. 56 - 14 will be 42. 42 - 8, 34. So ಏನು ಬ್ರಾಕೆಟ್ ಇಲ್ಲದೆ the value is correct. But we have to put bracket. ಸೊ ಎಲ್ಲಿ ಬ್ರಾಕೆಟ್ ಹಾಕಿದ್ರೆ ಏನೂ ಚೇಂಜ್ ಆಗಲ್ಲ. ಯಾವಾಗ ಪಾಸಿಟಿವ್ ಸೈನ್ ಇರುತ್ತೆ ಆವಾಗ ಚೇಂಜ್ ಆಗಲ್ಲ. ಸೊ ಇಲ್ಲಿ ನಾನು ಬ್ರಾಕೆಟ್ ಹಾಕಿದ್ರೆ ಏನೂ ಚೇಂಜ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಪಾಸಿಟಿವ್ ಇರುತ್ತೆ. ಪಾಸಿಟಿವ್ ಇದ್ದಾಗ ಬ್ರಾಕೆಟ್ ರಿಮೂವ್ ಮಾಡಿದ್ರು the same thing we will get. So here you observe -22 ಇದೆ, ಇಲ್ಲಿ +22 ಇದೆ. So -22 and +22 will cancel out and give 0. ಓಕೆನಾ? -22 + 22 will becomes 0. ಅಂದ್ರೆ ಇದಿಷ್ಟು ಟರ್ಮ್ಸ್ ಅಲ್ಲಿ ನಾವು -22ನ ಬೆರೆಸ್ಬೇಕು. ಸೊ 12 -12 + 10 will become -2 ಆಗ್ಬಿಡುತ್ತೆ ಬ್ರಾಕೆಟ್ ಇಲ್ಲದೆ ಇದ್ರೆ. ಸೊ ಇಲ್ಲಿಗೆ ಬ್ರಾಕೆಟ್ ಹಾಕಿದ್ರೆ ಇವೆರಡು ಆಡ್ ಆಗುತ್ತಲ್ವಾ? ಈಗ 22 ಆಗುತ್ತೆ. ಸೊ ಮೈನಸ್ ಸಿಂಬಲ್ ಇದೆ, -22. ಇವೆರಡು ಕ್ಯಾನ್ಸಲ್ ಆಯ್ತು. ಸೊ ಹಿಯರ್ ಇಟ್ ಇಸ್ correct. Using only reasoning of how terms change their values, fill the blanks to make the expression on either side of the equality or equal. ಓಕೆ. ಸೊ ಈಗ ಇಲ್ಲೂ ಕೂಡ ಕಮ್ಯೂಟೇಟಿವ್ ಮತ್ತೆ ಅಸೋಸಿಯೇಟಿವ್ ಪ್ರಾಪರ್ಟಿ ಯೂಸ್ ಆಗುತ್ತೆ. ಸೊ ವಿಚ್ ಇಸ್ ದ ಪ್ರಾಪರ್ಟಿ? Commutative. Commutative means T1 plus T2 will be equal to T2 plus T1. So then associative. Associative means what? T1 plus T2 grouped once with the T3 which will be equal to T1 plus T2. We are grouping T2 and T3. So these two are equal ಅಂತ ಹೇಳ್ತೀವಿ. ಸೊ ಈಗ 423ಗೆ ಇದೇ ನಂಬರ್ನ ಆ್ಯಡ್ ಮಾಡೋಣ. 490. ಸೊ ದಿಸ್ ಶುಡ್ ಬಿ ಈಕ್ವಲ್. ಸೊ ಈಗ T1 ಆಯಿತು, ಇದು T2 ಆಯಿತು. ಅಗೇನ್ ಇಲ್ಲಿ T2 ಇದೆ. 419 is T2, 419 is here. ಇಲ್ಲಿ ಯಾವ ನಂಬರ್ ಬರಬೇಕು? T1 ಬರಬೇಕು. ಸೊ ದಟ್ ಇಸ್ 423. ಓಕೆ. ಸೊ ಕಮ್ಯೂಟೇಟಿವ್ ಪ್ರಾಪರ್ಟಿಯಿಂದ ಈಸಿಯಾಗಿ ವಿ ಕ್ಯಾನ್ ಸಾಲ್ವ್ ದಿಸ್ ಒನ್. ಈಗ 207 - 68 ಇದೆ. ಸೊ ಇಲ್ಲಿ ಯಾವ ವ್ಯಾಲ್ಯೂನ ಬರೆದ್ರೆ ಇಲ್ಲಿ ನಮಗೆ ಆನ್ಸರ್ ಸಿಗುತ್ತೆ? ಸೊ ಈ ಎರಡು ಎಕ್ಸ್ಪ್ರೆಷನ್ಸ್ನ ನಾವು ವಿತೌಟ್ ಆಕ್ಚುಯಲ್ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ಓಕೆನಾ? ಇಲ್ಲಿ ಯಾವ ಕ್ಯಾಲ್ಕುಲೇಷನ್ ಯೂಸ್ ಮಾಡ್ತಿಲ್ಲ, ಜಸ್ಟ್ ಪ್ರಾಪರ್ಟಿ ಯೂಸ್ ಮಾಡ್ಬಿಟ್ಟು ಮಾಡ್ತಿದ್ದೀವಿ. ಸೊ ಈಗ 207 - 68 ಏನೋ ಒಂದು ವ್ಯಾಲ್ಯೂ ಬರುತ್ತೆ. ಅದು ಇಲ್ಲೂ ಈಕ್ವಲ್ ಆಗಬೇಕು. ಹೇಗೆ ಬರೆಯೋದು? ಈಗ 210ನ ನಾನು 207 ಟರ್ಮ್ಸ್ ಅಲ್ಲಿ ಬರೆದ್ರೆ ಹೇಗೆ ಬರೀಬೋದು? 210 ಮೈನಸ್ 63 ಇವೆರಡಕ್ಕೆ ಈಕ್ವಲ್ ಆಗಿರಬೇಕು ಇಲ್ಲಿ ಬರೋ ನಂಬರ್. 210ನ ಐ ಕ್ಯಾನ್ ರೈಟ್ 207
+3 ಅಂತ ಬರಿಬೋದಲ್ವಾ? 207ಗೆ +3 ಮಾಡಿದ್ರೆ ಐ ವಿಲ್ ಗೆಟ್ 210. ಬಟ್ ಇಲ್ಲಿ 207 ಆಗ್ಬೇಕು ಅಂತಂದ್ರೆ ಐ ವಾಂಟ್ 207 plus 60, ಸಾರಿ ನಾಟ್ ಅ ಪ್ಲಸ್, ಇಟ್ಸ್ -68 ನನಗೆ ಬೇಕು. 207 ಬೇಕು ಅಂದ್ರೆ ಈ 210 ನಲ್ಲಿ ಕೆನ್ ಐ -3 ಮಾಡಿದ್ರೆ 3 ಕ್ಯಾನ್ಸಲ್ ಆಗಿ ಐ ವಿಲ್ ಗೆಟ್ 207 ಅಲ್ವಾ? ಸೊ ರಿಮೈನಿಂಗ್ ಏನ್ ಬರೋದು? ರಿಮೈನಿಂಗ್ 68 ಆಡ್ ಮಾಡಿದ್ರೆ ಅಲ್ಲಿಗೆ ಮುಗೀತು. ಓಕೆ, ಗಿವನ್ 210ಗೆ -3 ಮಾಡಿ -68 ಮಾಡಿದ್ರೆ ಐ ವಿಲ್ ಗೆಟ್ ದ ಆನ್ಸರ್. I hope you are getting. I will tell it again. 210 is my value. I want 207 minus 68. 207 ಮಾಡಬೇಕು ಅಂದ್ರೆ ಈ 210ಗೆ -3 ಮಾಡಬೇಕು. ಆಮೇಲೆ -67 ಮಾಡಿದ್ರೆ, ಸಾರಿ 68 ಮಾಡಿದ್ರೆ ಇಟ್ ವಿಲ್ ಬಿ ಕರೆಕ್ಟ್. ಯಾಕಂದ್ರೆ 210 -3 ಅಂದ್ರೆ 207. ಇವೆರಡರ ವ್ಯಾಲ್ಯೂ 207 ಆಯಿತು. -68 ಅಂದರೆ ಎರಡು ಸೈಡು ಸೇಮ್ ಆಯಿತು. ಸೊ ಈಗ 210ಗೆ ನಾನು -3 ಮಾಡ್ತಾ ಇದ್ದೀನಿ. ದೆನ್ ಐ ಹ್ಯಾವ್ ಟು ರೈಟ್ ವಾಟ್? -67. ಓಕೆ, ಸೊ ಐ ವಿಲ್ ನಾಟ್ ರೈಟ್ ಹಿಯರ್, ಇಲ್ಲಿ ಬರೆಯೋದು ಬೇಡ. ಓಕೆ, ಈಗ 210ಗೆ ಐ ಆಮ್ ಡೂಯಿಂಗ್ 210 -3 ಆ್ಯಂಡ್ -68. ಸೊ ಇವೆರಡಕ್ಕೂ ಮೈನಸ್ ಕಾಮನ್ ತೆಗಿತಾ ಇದ್ದೀನಿ, ಮೀನ್ಸ್ ಬ್ರಾಕೆಟ್ ಹಾಕ್ತಾ ಇದ್ದೀನಿ. ಇಲ್ಲಿ ಬ್ರಾಕೆಟ್ ಹಾಕಿದ್ರೆ ಏನಾಗುತ್ತೆ? ಸಿಂಬಲ್ ಚೇಂಜ್ ಆಗುತ್ತೆ. ಸೊ ಮೈನಸ್ ಹಾಕಿ ಬ್ರಾಕೆಟ್ ಹಾಕಿ 3 + 68. ಓಕೆನಾ? ಯಾಕಂದ್ರೆ ಬ್ರಾಕೆಟ್ ಬಂದಾಗ ಸೈನ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಬ್ರಾಕೆಟ್ ಹಾಕುವಾಗ ಇವೆರಡರದ್ದು ಸೈನ್ ಚೇಂಜ್ ಮಾಡಿ ಬರ್ತಿದ್ದೀನಿ. ಸೊ 68 + 3 ಅಂದ್ರೆ ಎಷ್ಟಾಯಿತು? 71. ಸೊ ಬ್ರಾಕೆಟ್ ಒಳಗೆ ಎಷ್ಟು ಬರೀಬೇಕು? 71 ಬರೆದ್ರೆ ವಿ ವಿಲ್ ಗೆಟ್ ದ ಆನ್ಸರ್. ಸೊ ಹಿಯರ್ ಇಟ್ ಇಸ್ 71. ಯಾಕಂದ್ರೆ ಒಂದೇ ನಂಬರ್ ಬರೀಬೇಕು, ಅದಕ್ಕೆ ನಾನು ಅದನ್ನ ಇರೇಸ್ ಮಾಡಿದ್ದು ಲಾಸ್ಟ್ ಬರೆದಿದ್ದು. ಸೊ ಇದಿಷ್ಟು ಕ್ಯಾಲ್ಕುಲೇಷನ್ ಪಾರ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ 207 -68 ಬರಬೇಕು ಅಂತಂದ್ರೆ ವಿ ಹ್ಯಾವ್ ಟು -3 ಹಿಯರ್ ಅಂಡ್ ದೆನ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ 68. ಅವೆರಡನ್ನು ಸಿಂಪ್ಲಿಫೈ ಮಾಡಿ ಇಲ್ಲಿ ಅಸೋಸಿಯೇಟಿವ್ ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ. ಸೊ ಹಿಯರ್ ದಿಸ್ ಇಸ್ ದ ಅಸೋಸಿಯೇಟಿವ್ ಪ್ರಾಪರ್ಟಿ. ಇಲ್ಲಿ ಗ್ರೂಪ್ ಮಾಡಿದ್ದೀನಿ ಅಲ್ವಾ? ಸೊ ಹಿಯರ್ ವಿ ಹ್ಯಾವ್ ಯೂಸ್ಡ್ ಅಸೋಸಿಯೇಟಿವ್ ಪ್ರಾಪರ್ಟಿ. Okay, so from this we shall do in the next class.